ಏನಾಗುತ್ತೆ ಅಂದರೆ ಇಲ್ಲಿಯ ವಸ್ತು ವಿದೇಶಕ್ಕೆ ಪ್ರಯಾಣ ಮಾಡಿ ಇಲ್ಲಿ ಕಳೆದು ಹೋಗಿರುತ್ತೆ, ಮತ್ತೆ ವಾಪಸ್ ಅಲ್ಲಿಂದ ಇಲ್ಲಿಗೆ ಬರುತ್ತೆ. ಹಾಗೂ ಆಗುವ ಸಾಧ್ಯತೆಗಳಿವೆ, ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆದರೆ ನೇರವಾಗಿ ಇದೇ ಹೆಸರನ್ನು ಇದಕ್ಕೆ ಹೇಳ್ತಾರೆ ಅನ್ನೋದನ್ನು ಗುರುತಿಸುವುದು ಕೆಲವೊಮ್ಮೆ ಕಷ್ಟ ಆಗುತ್ತೆ. ಆಯುರ್ವೇದದ ಔಷಧವನ್ನು ಓದುವವರು ಇಷ್ಟೆಲ್ಲ ಗಮನ ಹರಿಸಿ ಏನು ಅಧ್ಯಯನ ಮಾಡಿರಲ್ಲ. ಅವರಿಗೆ ಅವತ್ತು ಪಾಠಕ್ಕೆ ಏನಿರುತ್ತೋ ಅದನ್ನು ಓದಿದ್ರಾಯಿತು. ಅನಿವಾರ್ಯವಾಗಿ ಒಂದು MD ಇಂಗ್ಲೀಷ್ ಮೆಡಿಸನ್ ಮಾಡಲೇಬೇಕು. ಅದನ್ನು ಮಾಡಿದ ಮೇಲೆ ಒಂದು ಸರ್ಟಿಫಿಕೇಟ್ ಸಿಗುತ್ತೆ. ಆಮೇಲೆ ಅವರು ಯಾವುದೋ ಆಸವಗಳು ಅರಿಷ್ಟಗಳು ಏನೋ ಹೇಳಿದ್ದು ಇಂಥದ್ದನ್ನೇ ಹೀಗೆ ಕೊಟ್ಟರೆ ಅದು ಮೆಷಿನ್ ಒಂದಿಷ್ಟೇನೋ ರಿಸಲ್ಟ್ ಕೊಡುತ್ತೆ. ಅದಕ್ಕೆ ತಲೆ ಕೆಟ್ಟಿದರೆ ಅವನಿಗೂ ತಲೆ ಕೆಡುತ್ತೆ, ಆರೋಗ್ಯನೂ ಪೂರ ಕೆಡುತ್ತೆ. ಅವರು ಇದ್ರ ಪ್ರಕಾರ ಹೀಗೆ ಅಂತ ಕೊಟ್ಟುಬಿಟ್ರೆ ಮುಗಿದೋಯ್ತು. ಇಷ್ಟೇ ಇವತ್ತಿನ ಚಿಕಿತ್ಸಾ ಕ್ರಮ ಅಂದರೆ. ಚೆನ್ನಾಗಿ ಪ್ರಾಮಾಣಿಕವಾಗಿ ಮಾಡೋರು ಇದ್ದಾರೆ ಕೂಡ, ಇಲ್ಲ ಅಂತಲ್ಲ. ಆದರೆ ಸಹಜವಾಗಿ ಎಂಥ ಒಳ್ಳೆಯ ಸೈನ್ಸನ್ನು ನಾವು ಇನ್ಯಾರದ್ದೋ ಕೈ ಕೆಳಗೆ ಇಟ್ಟು ಅವರ ಪರ್ಮಿಷನ್ ತಗೊಳ್ಳಿಕ್ಕೋಸ್ಕರ ನಮ್ಮದನ್ನು ಬಿಟ್ಟು ಅರ್ಧರ್ಧ ಅವರದ್ದನ್ನು ಅರ್ಧ ಮಾಡಿ ನಮ್ಮದರಲ್ಲೂ ಪೂರ್ತಿ ತಿಳ್ಕೊಳ್ಳುವ ಅವಕಾಶವನ್ನೇ ಕಳ್ಕೊಂಡು ಯಾರಿಗೆ ನಿಜವಾಗಿ ಚೆನ್ನಾಗಿ ತಿಳಿದಿತ್ತೋ ಅವರು ನಿರಕ್ಷರ ಕುಕ್ಷಿಗಳು, ಅವ್ರಿಗೆ ಬರೀಲಿಕ್ಕೆ ಬರಲ್ಲ, ಅವರನ್ನು ಹೊರಗಿಟ್ರು, ಅವ್ರ ಕಾಡಲ್ಲೇ. ಇಲ್ಲಿ ಬಂದು ಕೈ ಹಾಕೊಂಡು ಬರೋವನಿಗೆ ಕುತ್ತಿಗೆ ಯಾವಾಗಲೂ ಬೆವರ್ತಾನೆ ಇರುತ್ತೆ. ಅವನಿಗೆ ಅದು ಯಾಕಂದರೆ ವಿಷಯ ಗೊತ್ತಿಲ್ಲ ಅಂತಂದಾಗ ಗಂಟ್ಲಲ್ಲಿ ನುಂಗಬೇಕಾಗುತ್ತೆ. ಆಗ ಯಾವಾಗಲೊಮ್ಮೆ ಹೀಗೆ ಮಾಡ್ಕೋಬೇಕಾಗ್ತಾ ಇರುತ್ತೆ. ಅಂಥವ್ರು ಒಂದು ಪಾಠ ಮಾಡಿದರೆ ಆ ಹುಡುಗರಿಗೆ ಏನು ಗೊತ್ತಾಗುತ್ತೆ? ಅವ್ರಿಗೇನು ಗೊತ್ತಿರೋದಿಲ್ಲ. ಚೆನ್ನಾಗಿ ತಿಳಿದವನು ನಿರಕ್ಷರ ಕುಕ್ಷಿಯಾಗಿ ಸಮಾಜದಿಂದ ಹೊರಗಿದ್ದಾನೆ. ಅವನು ಮದ್ದು ಕೊಟ್ಟರೆ ಅವನ ಮೇಲೆ ಕೇಸ್ ಹಾಕ್ಬಿಡ್ತಾರೆ. ಅದೇ ಪರ್ಮಿಷನ್ ತೊಗೊಂಡು ಬಂದಿದ್ದಾನೆ, ಕೊಟ್ಟ ಕೇಸು ಕ್ಲೋಸ್ ಆಯಿತು. ಆದರೆ ಅವನ ಮೇಲೆ ಏನು ಹೇಳಲಿಕ್ಕಿಲ್ಲ. ಅದು ಮೆಡಿಸಿನ್ ಎಲ್ಲರ ಮೇಲೆ ಕೆಲಸ ಮಾಡಲ್ಲ. ಅವನಿಗಾಗ ಸಮಜಾಯಿಷಿ ಇರುತ್ತೆ, ಇವರಿಗಾಗುವ ಸಮಜಾಯಿಷಿ ಇಲ್ಲ. ಇಂಥ ದುಸ್ಥಿತಿಗಳಿಂದಾಗಿಯೇ ನಮ್ಮ ದೇಶದ ನಿಜವಾದ ಅರಿವಿನ ಸತ್ವ ಹೊರಟೇ ಹೋಗ್ತಾ ಇದೆ. ನಿಜವಾಗಿ ನಾವು ಒಬ್ಬ ಒಳ್ಳೆಯ ಎಜುಕೇಟ್ ಅಂತ ಗುರುತಿಸಬೇಕು ಅಂತಂದರೆ ನಾವು ಅಂದರೆ ಶಿಕ್ಷಣದ ಪರಿಸರದಿಂದ ಹೊರಗೆ ಯಾರಿದ್ದಾನೋ ಅವನನ್ನು ಹುಡುಕಬೇಕು. ಅವನಿಂದಾಗಿ ನಾವು ಇವತ್ತೇನಾದರೂ ಒಂದು ಮತ್ತೆ ವಾಪಸ್ಸು ಲಿಂಕ್ ನಮ್ಮ ಸಂಬಂಧವನ್ನು ಬೆಳೆಸಬೇಕು, ಗಟ್ಟಿಗೊಳಿಸಬೇಕು ಅಂದರೆ ಅವರಿಂದ ಶಿಕ್ಷಣ ಕೊಡಿಸ್ಬೇಕು. ಕಾಡಿ ಕರ್ಕೊಂಡು